औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 39. ಸ್ವಪ್ನವನ್ನು ಬೇರೆಯವರಿಗೆ ತಿಳಿಸಿದ್ದು. ಅನುಭವ ವೀಣಾ ಕಾಯ ಬ್ರಹ್ಮಜ್ಞಾನ, ಅನುಭವ ವೀಣಾ ಕಾಯ ಬ್ರಹ್ಮಜ್ಞಾನ, ಸುಖ ನವೇ ಜಾಣ शब्दी काशे, सुख नवे जाना शब्दी काशे, अनुभव वीणा काय ब्रह्म ज्ञान, अनुभव वीणा काय ब्रह्म ज्ञान. बोलो निदावे तो गोष्टीचे पक्वान, बोलो निदावे तो गोष्टीचे पक्वान. न घडे भोजन तेणे कदा, न घडे भोजन तेणे कदा. अनुभव वीण काय ब्रह्मज्ञान, अनुभव वीण काय ब्रह्मज्ञान. देखो नि जीवन नवे तृषाहारण, देखो नि जीवन नवे तृषाहारण. जोवरी प्रसन्न केले नाही, जोवरी प्रसन्न केले नाही. अनुभव वीण काय ब्रह्मज्ञान, अनुभव वीण काय ब्रह्मज्ञान. साध्य न वाचोनी न मिळे चिदंबर, साध्य न वाचोनी न मिळे चिदंबर. दास म्हणे कळे वाया गोष्टी, दास म्हणे कळे वाया गोष्टी. अनुभव वीण काय ब्रह्मज्ञान, अनुभव वीण काय ब्रह्मज्ञान. सुख नवे जाण शब्दे काशे, सुख नवे जाण शब्द काशे. अनुभव वीण काय ब्रह्मज्ञान, अनुभव वीण काय ब्रह्मज्ञान, अनुभव वीण काय ಬ್ರಹ್ಮಜ್ಞಾನ. ಅನುಭವವಿಲ್ಲದೆ ಉದ್ಯೋಗದಿಂದ, ಅನುಭವವಿಲ್ಲದ ಉದ್ಯೋಗದಿಂದ, ವಿದ್ಯೆಯಿಂದ ಏನೂ ಪ್ರಯೋಜನವಾಗಲಾರದು. ಬ್ರಹ್ಮಜ್ಞಾನವು ಗುರುಸೇವೆ, ಗುರುಪದೇಶದಿಂದ ಬಂದದ್ದು. ನಿಜವಾದ ತನ್ನ ಬೆಲೆ ಕೊಡುವುದು ಅಹಂಕಾರಯುಕ್ತ ಜ್ಞಾನನಾಶಕ್ಕೆ ಕಾರಣನಾಗುವುದು. ಬರೇ ಶಬ್ದದಿಂದ ಜ್ಞಾನ ಬರಲಾರದು. ಅನುಭವಯುಕ್ತವಾದ ವಾಣಿಯಿಂದ, ಆಚರಣೆಯಿಂದ ಬರುವುದು. ನಿಜ ಜ್ಞಾನ ಬರಿಯ ಮಾತಿನಿಂದ, ಮೃಷ್ಟಾನ್ನದ ಪ್ರಸ್ತಾಪವೆತ್ತಿದರೆ ಭೋಜನ ಮಾಡಿದ ಅನುಭವ ಬರಲು ಸಾಧ್ಯವೇ? ಜೀವನ ಅಸ್ಥಿರ ಇದ್ದರೂ ಸ್ಥಿರವೆಂದು ನಂಬಿದರೆ ಏನು ಉಪಯೋಗ? ಯಾವ ಮಾರ್ಗದಿಂದ ಆಚರಿಸಿದರೆ ಚಿದಂಬರ ಮಹಾಸ್ವಾಮಿಯ ಅನುಗ್ರಹ ಆಗುವುದೋ ಆ ಮಾರ್ಗಾಚರಣೆಯೇ ಸತ್ಯವಾದದ್ದು. ಪ್ರತಿಯುಗದಲ್ಲಿ ಸ್ವಾಮಿಯ ಅನುಗ್ರಹಕ್ಕೆ ಭಕ್ತಿಯೇ ಮುಖ್ಯ. ಒಬ್ಬ ಬ್ರಾಹ್ಮಣನು ತನ್ನ ಸಂಸಾರವನ್ನು ತಕ್ಕ ಮಟ್ಟಿಗೆ ನಡೆಸಿಕೊಂಡು ಸುಖವಾಗಿದ್ದನು. ಆತನಿಗೆ ಲಗ್ನವಾಗಿ ಬಹಳ ದಿನಗಳು ಕಳೆದಿದ್ದವಾದರೂ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗುವ ಲಕ್ಷಣವೂ ಕಂಡುಬರಲಿಲ್ಲ. ಇದರಿಂದಾಗಿ ನಿರಾಶರಾಗಿ ಚಿಂತಾತುರರಾಗಿದ್ದರು. ಚಿದಂಬರ ಮಹಾಸ್ವಾಮಿಗಳ ಕೀರ್ತಿಯನ್ನು ಕೇಳಿ ಅವರ ದರ್ಶನ ಪಡೆದಾದರೂ ತಮ್ಮ ಚಿಂತೆಯನ್ನು ಪರಿಹರಿಸಿಕೊಳ್ಳಬೇಕೆಂಬ ಮಹದಾಶೆಯಿಂದ ಪತ್ನಿ ಸಮೇತನಾಗಿ ಇಲ್ಲಿಗೆ ಬಂದಿದ್ದನು. ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಾವು ಮಕ್ಕಳಿಲ್ಲದೆ ಚಿಂತೆಗೀಡಾಗಿದ್ದೇವೆ. ನಮ್ಮ ಮನೆತನದ ಉದ್ಧಾರಕ್ಕಾಗಿ ನಮಗೆ ಗಂಡು ಸಂತಾನವನ್ನು ದಯಪಾಲಿಸುವ ಕೃಪೆ ಮಾಡಬೇಕು. ನಾವು ಅನೇಕ ಕಡೆಗೆ ವೈದ್ಯರನ್ನು ಕಂಡರೂ ಏನೂ ಪ್ರಯೋಜನ ಆಗಿರುವುದಿಲ್ಲ. ಸ್ವಾಮಿ ದಯಾಮಯ, ನಮಗೆ ಸಂತಾನ ಕರುಣಿಸು ಎಂದು ಈರ್ವರು ನಮಸ್ಕರಿಸಿದರು. ಅವನ ಪ್ರಾರ್ಥನೆಯನ್ನು ಅಂತಃಕರುಣಿಯಾದ ಸ್ವಾಮಿಯು ಆಲಿಸಿದನು. ಮಗಳು ನಗುತ್ತಾ, ಹೇ ವಿಪ್ರನೇ, ನಿನಗೆ ಸಂತಾನವಾಗುವುದು. ಆದರೆ ನಿನಗೆ ಏನೇ ಸ್ವಪ್ನ ಬಿದ್ದರೂ ಅದನ್ನು ಬೇರೆಯವರಿಗೆ ಹೇಳಕೂಡದು. ಅದರ ಅರ್ಥವೇನು ಎಂದು ಕೇಳಬಾರದು. ಎಲ್ಲವೂ ಗುಪ್ತವಾಗಿರಲಿ. ಸುಮ್ಮನೆ ಜನ ನಿಂದೆಗೆ ಗುರಿಯಾಗಬಾರದು. ನಿನಗೆ ಸಂತಾನವಾಗುವುದು ಚಿಂತಿಸಬೇಡ.
ಎಂದು ಆಜ್ಞಾಪಿಸಿದರು. ಈರ್ವರು ಪುನಃ ಪುನಃ ಅವರಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡೆದು ತಮ್ಮ ಊರಿಗೆ ತೆರಳಿದರು. ತನ್ನ ಊರಿಗೆ ತೆರಳಿದ ವಿಪ್ರನು ಒಂದು ದಿನ ತಾನು ಸ್ವಾಮಿಯ ದರ್ಶನ ಪಡೆದುದನ್ನು, ಸ್ವಾಮಿಯು ಆಶೀರ್ವದಿಸುವುದನ್ನು ಸ್ಮರಣೆಗೆ ತಂದುಕೊಂಡನು. ಮರುದಿನವೇ ಅವನಿಗೆ ಸ್ವಪ್ನ ಬಿದ್ದಿತು. ಸ್ವಪ್ನದಲ್ಲಿ ಸ್ವಾಮಿಯು ಬಂದು ವಿಪ್ರನಿಗೆ ದರ್ಶನ ಕೊಟ್ಟಂತೆಯೂ, ನಿನ್ನ ಪತ್ನಿಯು ಗರ್ಭಧರಿಸುವಳು, ಚಿಂತಿಸಬೇಡ, ಆಜ್ಞೆ ಮಾಡಿದಂತೆಯೇ ಕನಸನ್ನು ಕಂಡನು. ಮರುದಿನದಿಂದಲೇ ಅವನ ಹೆಂಡತಿ ಗರ್ಭವತಿಯಾದಳು. ನವಮಾಸಗಳು ಉರುಳಿದವು. ಕನ್ಯಾರತ್ನವು ಜನಿಸಿತು. ನಂತರ ಪುನಃ ಸ್ವಾಮಿಯ ದರ್ಶನಕ್ಕೆ ಬಂದನು. ಸ್ವಾಮಿಯ ದರ್ಶನ ಪಡೆದು ನಮಸ್ಕರಿಸಿದನು. ಸ್ವಾಮಿ, ತಾವು ಆಜ್ಞೆ ಮಾಡಿದಂತೆ ಪುತ್ರ ಸಂತಾನವಾಗಲಿಲ್ಲ. ನನಗೆ ಕನ್ಯಾರತ್ನ ಜನಿಸಿದೆ. ತಮ್ಮ ಆಜ್ಞೆಯು ಅಸತ್ಯವಾಗಬಾರದು. ನಮ್ಮ ದುರ್ದೈವದಿಂದ ಹೀಗಾಯಿತು. ಸ್ವಾಮಿಯೇ, ನನ್ನ ಅಪರಾಧಗಳನ್ನು ಕ್ಷಮಿಸಿ ಪುತ್ರ ಸಂತಾನವಾಗುವಂತೆ ಕರುಣಿಸು ಎಂದು ಪ್ರಾರ್ಥಿಸಿದನು. ಸ್ವಾಮಿಯು, ವಿಪ್ರನೇ, ನೀನು ನಿನಗೆ ಬಿದ್ದ ಸ್ವಪ್ನವನ್ನು ಯಾರಿಗಾದರೂ ಹೇಳಿದೆಯೋ? ಇಲ್ಲವಾದರೆ ಹೀಗಾಗಲು ಸಾಧ್ಯವಿಲ್ಲ ಎಂದು ಸ್ವಾಮಿಗೆ ಮೊದಲೇ ತಿಳಿದಿದ್ದರೂ ಅವನಿಂದ ನಿಜ ಸಂಗತಿಯನ್ನು ಪಡೆಯಲು ಪ್ರಶ್ನಿಸಿದನು. ಅದಕ್ಕೆ ವಿಪ್ರನು, ಸ್ವಾಮಿಯೇ, ಒಂದು ದಿನ ಒಬ್ಬ ವಿಪ್ರನು ಸ್ವಪ್ನದಲ್ಲಿ ಬಂದು ₹1 ಕೇಳಿದನು. ಅವನಿಗೆ ₹1 ಕೊಟ್ಟೆನು. ರಾತ್ರಿ ಕಳೆದು ಉಷಕ್ಕಾಲದಲ್ಲಿ ನನ್ನ ನಿತ್ಯಕರ್ಮಗಳನ್ನು ಮುಗಿಸಿ ಹರಟೆ ಹೊಡೆಯುತ್ತಾ ಕುಳಿತಾಗ ಒಬ್ಬ ವಿಪ್ರನು ಬಂದನು. ಅವನಿಗೆ, ನಿನ್ನೆ ನನಗೆ ಈ ರೀತಿ ಸ್ವಪ್ನ ಬಿದ್ದಿತು. ಇದು ಒಳ್ಳೆಯದೋ ಕೆಟ್ಟದ್ದೋ, ಇದರ ಅರ್ಥ ಏನು ಎಂದು ತಮ್ಮ ಆಜ್ಞೆಯನ್ನು ಮರೆತು ಕೇಳಿಬಿಟ್ಟೆನು. ಅದಕ್ಕೆ ಆ ವಿಪ್ರನು, ಇದು ದುಸ್ವಪ್ನವು, ಇದರಿಂದ ಮುಂದೆ ಏನೋ ಅನಾಹುತವು ಕಾದಿದೆ ಎಂದು ಹೇಳಿದನು. ತಮ್ಮ ಆಜ್ಞೆಯನ್ನು ನಾನು ಉಲ್ಲಂಘನೆ ಮಾಡಿರುವನು. ನನ್ನಿಂದ ಪ್ರಮಾದವು ನನಗರಿಯದಂತೆಯೇ ಆಗಿ ಹೋಗಿದೆ. ದೇವ, ಕ್ಷಮಿಸು ಎಂದು ಬೇಡಿಕೊಳ್ಳಲು ಸ್ವಾಮಿಯು ಸ್ವಪ್ನದ ವಿಷಯ ಬೇರೆಯವರಿಗೆ ತಿಳಿಸಿದರೆ ತಮಗೆ ತಿಳಿದಂತೆ ಅದರ ಅರ್ಥ ಮಾಡಿ ಹೇಳುತ್ತಾರೆ. ಅದನ್ನು ನೀವು ನಂಬುವಂತೆಯೂ ಮಾಡುತ್ತಾರೆ. ನಿನಗೆ ಬಿದ್ದ ಸ್ವಪ್ನ ಒಳ್ಳೆಯದೇ, ಅಂತೆಯೇ ಕನ್ಯಾರತ್ನ ಜನನವಾಗಿದೆ. ಇನ್ನಾದರೂ ಸ್ವಪ್ನದ ವಿಷಯ ಯಾರ ಮುಂದೆಯೂ ಹೇಳಬೇಡ. ನಿನಗೆ ಹೇಳಲೇಬೇಕು ಎಂದು ಅನ್ನಿಸಿದರೆ ನನ್ನ ಮುಂದೆ ಹೇಳು. ನಿನಗೆ ಅದರ ಅರ್ಥ ತಿಳಿಸುವೆ. ತಿಳಿಯದ ವಿಷಯ ಯಾವುದೂ ಇಲ್ಲ. ನಿನಗೆ ಪುತ್ರ ಸಂತಾನ ಆಗುವುದು ಎಂದು ಹೇಳಿ ಸ್ವಾಮಿಯು 4 ದಿನ ತನ್ನಲ್ಲಿಯೇ ಇಟ್ಟುಕೊಂಡು ಆಜ್ಞಾಪಿಸಿ ಕಳಿಸಿದನು. ವಿಪ್ರನು ಪ್ರಯಾಣ ಬೆಳೆಸಿ ತನ್ನ ಗ್ರಾಮ ತಲುಪಿದನು. 1 ವರ್ಷದ ನಂತರ ಪುತ್ರ ಜನನ ಆಯಿತು. ಸಮಯ ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ವಿಪ್ರನು ಪತ್ನಿ ಪುತ್ರರು ಸಮೇತವಾಗಿ ಸ್ವಾಮಿಯ ದರ್ಶನಕ್ಕೆ ಬಂದರು. ಸ್ವಾಮಿಯ ದರ್ಶನ ಮಾಡಿಕೊಂಡು ಮಕ್ಕಳನ್ನು ಸ್ವಾಮಿಯ ಪಾದದ ಮೇಲೆ ಹಾಕಿದರು. ದೇವ, ತಮ್ಮ ಅನುಗ್ರಹದಿಂದ ಪುತ್ರ ಸಂತಾನವಾಯಿತು ಎಂದು ತಾವು ತಂದ ಸಕ್ಕರೆಯನ್ನು ಸ್ವಾಮಿಯ ಮುಂದೆ ಇಟ್ಟರು. ಸ್ವಾಮಿಯು ಆ ಸಕ್ಕರೆಯನ್ನು ಎಲ್ಲ ಭಕ್ತ ಮಂಡಳಿಗೆ ಹಂಚಲು ತಿಳಿಸಿದರು. ತಾವೂ ಸ್ವಲ್ಪನ್ನು ಬಾಯಲ್ಲಿ ಹಾಕಿಕೊಂಡರು. ಸ್ವಾಮಿ ಚಿದಂಬರನ ಲೀಲೆಯು ಯಾವ ಸಮಯದಲ್ಲಿ ಯಾವ ರೀತಿಯಾಗುವುದು ಎಂಬುದು ಯಾರಿಗೂ ತಿಳಿಯದು. ಈ ಸಾರೆ ವಿಪ್ರನು ಸ್ವಪ್ನ ದೃಷ್ಟಾಂತವನ್ನು ಯಾರಿಗೂ ಹೇಳಿರಲಿಲ್ಲ. ಸ್ವಪ್ನದ ವಿಷಯವನ್ನು ಬೇರೆಯವರಿಗೆ ಹೇಳಿದರೆ ಅದಕ್ಕೆ ನಾನಾ ತರಹದ ರೂಪ ಕೊಟ್ಟು ಹೇಳುವರು. ದುಸ್ವಪ್ನವೆಂದು, ಏನೋ ಅನಿಷ್ಟಕಾರಿದೆ ಎಂದು ಕೆಲವರು ಹೇಳಿ ಭಯಭೀತರನ್ನಾಗಿ ಮಾಡುವರು. ಮಾನವನ ಕಲ್ಪನೆಗೂ ಈಶ್ವರನ ಕರ್ತೃತ್ವ ಶಕ್ತಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಸ್ವಾಮಿಯು ಇತರರಿಗೆ ದೃಷ್ಟಾಂತದ ವಿಷಯ ತಿಳಿಸಬೇಡ ಎಂದು ಆಜ್ಞೆ ಇತ್ತದ್ದು ಎಂದು ಸುಳ್ಳಾಗಲಾರದು. ಅದಕ್ಕೂ ಅವಧಿ ಇದೆ. ಆ ಅವಧಿಯಲ್ಲಿ ಚಿದಂಬರನು ಪ್ರಾರಬ್ಧವನ್ನು ಕೂಡ ತಿಳಿಸಿ ತನ್ನ ದೃಷ್ಟಾಂತದ ಲೀಲೆಯನ್ನು ತೋರಿಸುವನು. ಅವನಿಂದಲೇ ಭೂಮಿ, ಸೂರ್ಯ, ಅಷ್ಟದಿಕ್ಪಾಲಕರು, ಎಲ್ಲ ದೇವತೆಗಳು ಕೂಡ ತಮ್ಮ ಕರ್ತವ್ಯ ನಿರ್ವಹಿಸುವರು. ಚಿದಂಬರನು ಕಲಿಯುಗದಲ್ಲಿ ದೀಕ್ಷಿತ ವಂಶದಲ್ಲಿ ಅವತರಿಸಿರುವನು. ಅವನ ಅಧಿಕಾರದಿಂದಲೇ 14 ಲೋಕಗಳು ಸ್ಥಿರವಾಗಿವೆ. ಚಿದಂಬರನ ದೃಷ್ಟಿ ಬಿದ್ದರೆ ಸಾಕು, ಮಾನವನ ಪಾಪಕರ್ಮಗಳು ನಾಶವಾಗುತ್ತವೆ. ದೀನರು, ಅನಾಥರು ಅವನ ನಾಮ ಉಚ್ಚರಿಸಿದರೆ ಸಾಕು, ಅವರನ್ನು ಉದ್ಧರಿಸುವನು. ನಮ್ಮ ಜನ್ಮವೇ ಧನ್ಯ. ಯಾಕೆಂದರೆ ಸಗುಣಾವತಾರ ಚಿದಂಬರನ ದರ್ಶನ ಮಾಡಿಕೊಳ್ಳುವೆವು. ಮೂರ್ತಿಮಂತ ದೇವರು ಪ್ರತ್ಯಕ್ಷ ಇರಲು ಮಾನವನಿಗೆ ಭ್ರಾಂತಿಯಲ್ಲಿಯದು. ಪಾಪಿಗಳನ್ನು, ದುಷ್ಟರನ್ನು, ಅನಾಚಾರಿಗಳನ್ನು ಜನರು ಸಮೀಪ ಬರಗೊಡುವುದಿಲ್ಲ. ಆದರೆ ಚಿದಂಬರನು ಅವರನ್ನೂ ಸಹ ಬರಮಾಡಿಕೊಂಡು ಕೃಪಾದೃಷ್ಟಿ ಬೀರಿ ಸನ್ಮಾರ್ಗಕ್ಕೆ ಹಚ್ಚಿ ಉದ್ಧಾರ ಮಾಡುವನು. ಒಮ್ಮೆ ದೂರದೇಶದ ಒಬ್ಬ ಶೇಣ್ವಿ ಬ್ರಾಹ್ಮಣನು ಬಂದಿದ್ದನು. ಅವನು ಮಾಡಿದ ಪಾಪಕರ್ಮಗಳಿಂದಲೋ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಫಲವಾಗಿಯೋ ಅವನ ಮೈತುಂಬ ಹುಣ್ಣುಗಳಾಗಿದ್ದವು. ಅವುಗಳಿಂದ ರಸಿಗೆ ಸೋರುತ್ತಿತ್ತು. ಅವನ ಮೈತುಂಬ
ನೊಣಗಳು ಮುತ್ತಿಕೊಂಡಿರುತ್ತಿದ್ದವು. ಅವನ ಮೈ ನಾರುತ್ತಿತ್ತು. ಆ ಹುಣ್ಣುಗಳಿಂದ ಅವನು ಅನುಭವಿಸುತ್ತಿದ್ದ ಕಷ್ಟವು ಮತ್ತಾರಿಗೂ ಬರಬಾರದು ಎಂದು ಅನ್ನಿಸುತ್ತಿತ್ತು. ಅವನು ಇದರ ಪರಿಹಾರ ಬಯಕೆಯಿಂದ ಸ್ವಾಮಿಯ ದರ್ಶನಕ್ಕೆ ಬಂದನು. ಅವನ ದರ್ಶನಕ್ಕಾಗಿ ದ್ವಾರಬಾಗಿಲಿಗೆ ಬಂದೊಡನೆ ಅವನ ಸ್ಥಿತಿಯನ್ನು ನೋಡಿ ಅವನನ್ನು ಯಾರೂ ಒಳಗೆ ಬರಗೊಡಲಿಲ್ಲ. ಅವನು ಅನಿವಾರ್ಯವಾಗಿ ಹೊರಗೆ ಉಳಿದುಕೊಂಡನು. ಸ್ವಾಮಿಯಲ್ಲಿ ಅಚಲವಾದ ಭಕ್ತಿಯನ್ನು ಇಟ್ಟು ಪ್ರದಕ್ಷಿಣೆ ಹಾಕುವುದು, ಮಹಾದ್ವಾರದ ಮುಂದಿನ ಧೂಳಿಯನ್ನು ತನ್ನ ಶರೀರಕ್ಕೆ ಬಳೆದುಕೊಳ್ಳುವುದು ಮಾಡುತ್ತಿದ್ದನು. ಇದನ್ನು ನೋಡಿದ ಜನರು ಅವನನ್ನು ಅಲ್ಲಿಂದಲೂ ದೂರ ಅಟ್ಟಿದರು. ಸ್ವಾಮಿಯ ಪ್ರದಕ್ಷಿಣೆ ಹಾಕುವುದು ಕಠಿಣವಾಯಿತು. ಆ ಗ್ರಾಮದಿಂದ ದೂರದಲ್ಲಿ ಒಂದು ಕಡೆ ಇರುತ್ತಿದ್ದನು. ಅಲ್ಲಿಂದಲೇ ಸ್ವಾಮಿಯು ತನ್ನ ಸೇವೆಯನ್ನು ಸ್ವೀಕರಿಸ ಬಯಸುವಿರುವನೆಂದು ತಿಳಿದನು. ಯಾರ ಮೇಲೆಯೂ ಅವನು ಕೋಪಗೊಳ್ಳಲಿಲ್ಲ. ದೇವ, ನಿನ್ನ ಇಚ್ಛೆ ಇಲ್ಲದೆ ಯಾವುದೂ ನಡೆಯಲಾರದು. ಜಗವೆಲ್ಲ ನಿನ್ನ ಕೀರ್ತಿ ಸಾರುತ್ತಿರುವುದು. ಇದು ನಿನ್ನ ಸಂಕಲ್ಪವಿದ್ದ ಹಾಗೆ ತೋರುತ್ತದೆ. ಇಚ್ಛೆ ಬಂದಂತೆ ಸೇವೆ ತೆಗೆದುಕೋ ಎಂದು ಪ್ರಾರ್ಥಿಸಿ ಅಲ್ಲಿಂದಲೇ ಪ್ರದಕ್ಷಿಣೆ ಹಾಕುತ್ತಿದ್ದನು. ಅಲ್ಲಿಯ ಮಣ್ಣನ್ನು ತೆಗೆದುಕೊಂಡು ಅದುವೇ ಚಿದಂಬರನ ಪಾದಧೂಳಿ ಎಂದು ಭಾವಿಸಿ ಅದನ್ನೇ ತನ್ನ ಶರೀರಕ್ಕೆ ಹಚ್ಚಿಕೊಳ್ಳುತ್ತಿದ್ದನು. ಹೀಗಿರುತ್ತಿರಲು ಸ್ವಾಮಿಯು ಸ್ವಪ್ನದಲ್ಲಿ ಬಂದು ಅಭಯದಾನ ಮಾಡಿದರು. ನಿತ್ಯ ಸೇವೆ 6 ತಿಂಗಳ ಕಾಲ ನಡೆಯಿತು. ನಿತ್ಯ ದೃಷ್ಟಾಂತದಲ್ಲಿ ಬರುವುದು, ಆಶೀರ್ವದಿಸುವುದು ನಡೆದಿತ್ತು. ಸ್ವಪ್ನದಲ್ಲಿ ಸ್ವಾಮಿಯು ಹೇಳಿದಂತೆ ವರ್ತಿಸುತ್ತಿದ್ದನು. ಬಹುದಿನಗಳು ಆದುದರಿಂದ ಬೇಸರ ಪಟ್ಟುಕೊಂಡರೂ ಸ್ವಾಮಿಯಲ್ಲಿ ಅಚಲ ವಿಶ್ವಾಸವಿದ್ದುದರಿಂದ ಸಹನ ಮಾಡಿಕೊಂಡು ದಿನಕ್ಕೆ ಹುಣ್ಣುಗಳ ಬಾಧೆ ಕಡಿಮೆಯಾಗತೊಡಗಿದವು. ಒಂದೊಂದಾಗಿ ಮಾಯವಾಗಿ ಹತ್ತಿದವು. ಪೂರ್ಣ ಗುಣಮುಖವಾದವು. ಸ್ವಾಮಿಯು ಅವನ ಸ್ಥಳಕ್ಕೆ ಹೋಗಲು ಆಜ್ಞೆ ಮಾಡಿದರು. ಹೋಗುವ ಮುನ್ನ ಸ್ವಾಮಿಯು ದೃಷ್ಟಾಂತದಲ್ಲಿ ಕಂಡು, ಹೇ ವಿಪ್ರನೇ, ಪೂರ್ವಾರ್ಜಿತ ಕರ್ಮ ಈವರೆಗೆ ನಿನ್ನನ್ನು ಕಾಡಿತು. ನನ್ನ ಮೇಲಿನ ಅಚಲವಾದ ಭಕ್ತಿಯಿಂದ ನೀನು ಸಹನೆ ಮಾಡಿಕೊಂಡು ನನ್ನ ಸೇವೆ ಮಾಡಿದೆ. ಅದರ ಫಲವಾಗಿ ನೀನು ರೋಗದಿಂದ ಮುಕ್ತನಾಗಿರುವಿ. ದೇವರಲ್ಲಿ ಭಕ್ತಿಯನ್ನಿಟ್ಟು ಸದ್ಧರ್ಮದಿಂದ ನಡೆ. ಪೂರ್ವಾರ್ಜಿತವೂ ಕೂಡ ಗುರು ಅನುಗ್ರಹದಿಂದ ದೂರ ಆಗುವುದು. ಇನ್ನು ಮುಂದೆ ದೇವರ ಸೇವೆಯಲ್ಲಿ ಕಾಲಕಳೆ ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.